ಜನಕ್ಕೆ ಚಿತ್ತಕ್ಕೆ ಮುದ ಜತ್ತ ನೋಡವು ಅತ್ತಲತೆ ಕಂಡು ಇವನಾಡಿನ ಸೊರಗಿನ ಪೊಲಿಗನು ಇವನಾಡಿನ ಸೊರಗಿನ ಪೊಲಿಗನು ಇವನಾಡಿನ ಸೊರಗಿನ ಪೊಲಿಗನು ಸೀತಾ ಇವನಾಡಿನ ಸೊರಗಿನ ಪೊಲಿಗನು ತೇರೆ ನೋಡೆ ಎತ್ತ ನೋಡವೆ ಅತ್ತಲತೆ ಎತ್ತೆ ಮುದ ಎತ್ತ ನೋಡವೆ ಅತ್ತಲತೆ ಜಾನಕಿ, ಸ್ವಾಮಿ, ಈ ಕನ್ನಡವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ನಿಜ ಸ್ವಾಮಿ, ಬಹಳ ಮನೋಹರವಾಗಿರುವುದು. ಅಲ್ಲಿ ನೋಡಿ ಸ್ವಾಮಿ, ಪ್ರಾಣೇಶ್ವರ ಆಲಿಸು ನೀಲಾಬ್ಜನಿ ನಯನ ಜನವೇ ರಾಜಮಾನನೆ ಆಲಿಸು ನೀಲಾಬ್ಜನಿ ನಯನ ಜನವೇ ರಾಜಮಾನನೆ ಆಲಿಸು. ಅಲ್ಲಿ ನೋಡಿ, ನಾತನ ಮೃಗವೇದ ನೀ ತಂದು ಕೊಟ್ಟರೆ ಜಾನಕಿ, ನಾತನ ಮೃಗವೇದ ನೀ ತಂದು ಕೊಟ್ಟರೆ ಸಂತೋಷದಿಂದಿರುವೆ ರಾಜಮಾನನೆ ಆಲಿಸು ನೀಲಾಬ್ಜನಿ ನಯನ ರಾಜಮಾನನೆ ಆಲಿಸು ಆಲಿಸು ಆಲಿಸು. ಸ್ವಾಮಿ, ಅಲ್ಲಿ ನೋಡಿ, ಆ ಸಾರಂಗವು ಎಷ್ಟೊಂದು ಸುಂದರವಾಗಿರುವುದು. ಅದನ್ನು ನನಗೆ ತಂದು ಕೊಟ್ಟರೆ ಅದರೊಂದಿಗೆ ನಾನು ಆಟವನ್ನು ಆಡಿಕೊಂಡು ಕಾಲವನ್ನು ಕಳೆಯುವನು. ತಂದು ಕೊಡಿ ಸ್ವಾಮಿ. ಸೀತಾ, ನಮಸ್ಕರಿಸುವೆನೋ ಸಹೋದರ, ನಿನಗೆ ಶುಭವಾಗಲಿ. ಮೇಲೆ ಹೇಳು. ಅಗ್ರಜ, ಈ ನವರತ್ನಮಯವಾದ ಜಿಂಕೆಯು ಈ ಮೂರು ಲೋಕದಲ್ಲಿ ಉಂಟೆ? ಮಾರೀಚನೆಂಬ ರಾಕ್ಷಸನು ಮಾಯಾ ರೂಪದಿಂದ ತಿರುಗುತ್ತಿರುವುದನ್ನು ನಾವು ಅನೇಕ ವೇಳೆ ಬಲ್ಲೆವಷ್ಟೇ. ಆದ್ದರಿಂದ ನೀನೇಕೆ ಅದರ ಮೇಲೆ ಇಷ್ಟೊಂದು ವಿಶ್ವಾಸವನ್ನಿಡುವೆ? ಜಾನಕಿ, ಸ್ವಾಮಿ, ಲಕ್ಷ್ಮಣನ ಮಾತು ಕೇಳುವುದರಲ್ಲಿ ನಿನಗೆ ಸುಖವಿರುವುದು, ಅಲ್ಲದೆ ಕಷ್ಟ ಸಂಭವಿಸಿದರೂ ಸಂಭವಿಸಬಹುದು. ಆ ಮೃಗದ ವಿಚಾರವು ನಿನಗೆ ಬೇಡ. ಸ್ವಾಮಿ, ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲಿ ನೆಲೆಸಿರುವುದು. ಸ್ವಾಮಿ, ತಂದು ಕೊಡಿ ಸ್ವಾಮಿ.
ದಾನವ ಮಾಯೇ ದಾನವ ಮಾಯೇ ಪ್ರೇಮ ಜಾಯೇ ದಾನವ ಮಾಯೇ ಪ್ರೇಮ ಜಾಯೇ ದಾನವ ಮಾಯೇ ಪ್ರೇಮ ಜಾಯೇ ನಿಜವನು ತಿಳಿಯದೆ ನೋಡಿದ ನಿಜವನು ತಿಳಿಯದೆ ನೋಡಿದ ಮಾಯಾ ಮೃಗವನೇ ನಿಂದ ಕಂಡು ಬಯಕೋ ಮಾಯಾ ಸಲ್ಲದ ಕಾರ್ಯವ ಸುಧಾ ಸಲ್ಲದ ಕಾರ್ಯವ ಮೋಹವು ಸಲ್ಲದೋ ಅಸುರ ಮಾಯೆಯೋ ಮೋಹವು ಸಲ್ಲದೋ ಅಸುರ ಮಾಯೆಯೋ ಖಂಡಿತ ಕೆಡೋಕೆದೋ ಜನ ಜಗತ್ತಿಯೋ ಖಂಡಿತ ಕೆಡೋಕೆದೋ ಜನ ಜಗತ್ತಿಯ ಕೇಳೋ ಖಂಡಿತ ಕೆಡೋಕಿದೋ ಜನ ಜಗತ್ತಿಯ ಕೇಳೋ ಆಲೆಬಹುದು ಮಾತಲ್ಲಿ ಕೇಳ ಪ್ರಿಯ ತಾವೇ ಆಲೆಬಹುದು ಮಾತಲ್ಲಿ ಕಂಡು ಬಯಕೋ ಮಾಯಾ ಮೃಗವನೇನಿದ ನೇಮಿದ ಜಾನಕಿ ಸ್ವಾಮಿ ಲಕ್ಷ್ಮಣ ನಾನು ಈ ಮೃಗವನ್ನು ಹಿಡಿದುಕೊಂಡು ಬರುವವರೆಗೂ ಜಾನಕಿಯನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡಿರಬೇಕು, ತಿಳಿಯಿತೆ? ಆಗಬಹುದು ಅಣ್ಣ. ಎಲ್ಲಿಗೆ ತಲ್ಲನಾಡಾಗಿದೆ ಅಲ್ಲಿಯ ನಿರ್ಣಯ ತಲ್ಲನಾಡಾಗಿದೆ ಎಲ್ಲಿಗೆ ಬಾಗುಡೆ ಕೊಲ್ಲ ಮೃಗವೇನೆ ಲಕ್ಷ್ಮಣ
ಲಕ್ಷ್ಮಣ, ಅಲ್ಲಿ ಕೇಳಿದೆಯಾ? ನನ್ನ ಸ್ವಾಮಿ ಆರ್ತಧ್ವನಿಯು ಕೇಳಿ ಬರುತ್ತದೆ. ಬೇಗ ಹೋಗಿ ನೋಡು ಲಕ್ಷ್ಮಣ, ಅವರಿಗೆ ಏನು ಅಪಾಯ ಸಂಭವಿಸಿದಿರುವುದೋ ಏನೋ. ತಾಯಿ, ಭಯಪಡಬೇಡಿ. ಚಂದ್ರನಿಗೆ ಅಪಾಯವೆಂದರೇನು? ಈ ಯಾರೋ ರಾಕ್ಷಸರು ನಮ್ಮನ್ನು ವಂಚಿಸಲು ಈ ರೀತಿ ಕೂಗಿಕೊಂಡಿರಬೇಕು. ತಾಯಿ, ಭಯಪಡಬೇಡಿ, ಧೈರ್ಯದಿಂದಿರಿ. ಲಕ್ಷ್ಮಣ, ಅದು ನನ್ನ ಸ್ವಾಮಿ ಆರ್ತಧ್ವನಿಯ ಹೊರತು ಬೇರೊಂದಲ್ಲ. ಅವರು ಯಾವುದೋ ಅಪಾಯದಲ್ಲಿ ಸಿಲುಕಿರುವರೋ ಏನೋ. ಬೇಗ ಹೋಗಿ ನೋಡು ಲಕ್ಷ್ಮಣ. ತಾಯಿ, ಶ್ರೀರಾಮಚಂದ್ರನಿಗೆ ಶತ್ರುವಾಗಿ ಬದುಕಬಲ್ಲ ವೀರರು ಧೀರರು ಈ ಮೂರು ಲೋಕದಲ್ಲಿ ಉಂಟೆ. ಅಯ್ಯೋ ತಾಯಿ, ನಿನ್ನೋರ್ವರನ್ನು ಬಿಟ್ಟು ಹೋಗುವಂತೆಯೂ ಇಲ್ಲ, ಹಾಗೆ ಇರುವಂತೆಯೂ ಇಲ್ಲ. ಎಂತಹ ಉಭಯ ಸಂಕಟಕ್ಕೆ ಸಿಲುಕಿಕೊಂಡೆನಮ್ಮ. ಲಕ್ಷ್ಮಣ, ತಾಯಿ, ನನ್ನನ್ನು ಕ್ಷಮಿಸು. ಲಕ್ಷ್ಮಣ, ನಾನು ಇಷ್ಟೊಂದು ವಿಧವಾಗಿ ಹೇಳಿದರು ನೀನು ಹೋಗದೆ ಇರುವುದನ್ನು ನೋಡಿದರೆ ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ನೀನು ನನ್ನ ಮಾನಾಪಹರಣ ಮಾಡಬೇಕೆಂದು ಯೋಚಿಸಿರುವೆಯಾ? ಹಾ, ಶಿವ ಶಿವ. ಕಾಯಿಸಿದ ಸರಳಿನ ತೆರದೆ ಕರ್ಣಯುಗವ ನೀಯುತ್ತಿರ್ಪೋ ರಾಮ ರಾಮ. ಪುರುಷೋಕ್ತಿಯಂ ಕೇಳಿಯುವಿಗೆ ಪುರುಷೋಕ್ತಿಯಂ ಕೇಳಿಯುವಿಗೆ ಹೋಗದೆ ಕಠಿಣವಾದುದು ಹಗಟ ಹಗಟ. ಅಮ್ಮ ತಾಯಿ, ಶ್ರೀರಾಮಚಂದ್ರನ ಕುಶಲ ವಾರ್ತೆ ತಿಳಿದು ಬರುವವರೆಗೂ ಈ ಸಪ್ತ ಋಷಿಕೆರೆಗಳನ್ನು ದಾಟಿ ಬರಕೂಡದು. ನಿನ್ನನ್ನು ದೈವವು ಕಾಪಾಡಲಿ. ನಾನಿನ್ನು ಹೋಗಿ ಬರುವೆನಮ್ಮ. ಜಯ ಜಯ ಸುಂದರ ನಟರಾಜ, ಜಯ ಜಯ ಸುಂದರ ನಟರಾಜ. ಪರ ಶಿವನರ ಬಲ ನಮೋ ನಮೋ. ಜಯ ಸುಂದರ ನಮೋ ನಮೋ.
ಪಾಪಿಯು ಜೀವನ ಪಾವನಗೊಳಿಸದ ಪಾಪಿಯು ಜೀವನ ಪಾವನಗೊಳಿಸದ ಪಾಪಿಯು ಜೀವನ ಪಾವನಗೊಳಿಸಿದು ಪರಶಿವನರ ಬಲ್ಲ ನಮೋ ನಮ ಸುಂದರ ನಟರಾಜ ಜಯ ಜಯ ಸುಂದರ ನಟರಾಜ ಜಯ ಮಹಾದೇವ ಶಿವ ಮಹಾದೇವ ಜಯ ಮಹಾದೇವ ಶಿವ ಮಹಾದೇವ ಜಯ ಜಯ ಸುಂದರ ನಟರಾಜ ಬಹುದಿ ಭಿಕ್ಷಾಂದೇಹಿ ಶಂಭೋ ಮಹಾದೇವ ಭದ್ರಿ ಸದಾಶಿವ ನನಗೆ ಮಂಗಳವನ್ನುಂಟು ಮಾಡಲಿ. ಪೂಜ್ಯರಿಗೆ ವಂದಿಸುವೆನು. ನಾನು ಬಹುದೂರದಿಂದ ಬಂದು ನಿನಗೆ ಕುಟಿಲರ ಬಳಿಗೆ ಬಂದಿರುವನದು ಭದ್ರಿ. ನನಗೆ ಹಸಿವಿನ ತುತ್ರಿ ಆದರೂ ಬಹಳಾಗಿ ಬಾಧಿಸುತ್ತಿದೆ. ಏನಾದರೂ ಭಿಕ್ಷೆ ನೀಡಿ ಭದ್ರಿ. ಪೂಜ್ಯರೇ, ನನ್ನ ಮೈದುನನಾದ ಲಕ್ಷ್ಮಣನು ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಇಲ್ಲಿಯೇ ಇಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ಆ ಭಿಕ್ಷೆಯನ್ನು ನೀಡುತ್ತೇನೆ. ಅಲ್ಲಿಯವರೆಗೂ ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ ಪೂಜ್ಯರೇ. ಆವರಿರಲು ಸಾಧ್ಯವಿಲ್ಲ ಭದ್ರಿ. ಭಿಕ್ಷೆ ನೀಡುವುದಾದರೆ ನೀಡು, ಇಲ್ಲವಾದರೆ ಮುಂದೆ ಹೋಗುವೇನೋ. ಕ್ಷಮಿಸಿ ಪೂಜ್ಯರೇ, ಸ್ವಲ್ಪ ತಾಳಿ. ಆಹಾ ಆಹಾ, ಇವಳೆಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ಅಜಾತ ಶತ್ರುವಾದ ಹರಿಯು ಕೂಡ ಸಾತ್ರ ನೇತ್ರಗಳಿಂದ ನೋಡಿ ಆನಂದತಕ್ಕ ರೂಪವೇ ಸರಿ. ಅಬ್ಬಬ್ಬಾ, ಎಂತಹ ಜೋಲಿ ಲಕ್ಷ್ಮಣ, ಮೆಚ್ಚಿದ ನಿನ್ನ ಜಾಣ್ಮೆಗೆ. ಜಗತ್ತೇ ಹತ್ತಿರ ಪಡೆಯುವಂತೆ ಈ ಸಪ್ತರ್ಷಿಗಳು ಇಲ್ಲಿ ಸಪ್ತರ್ಷಿಗಳನ್ನೇ ಪ್ರತಿಷ್ಠಾಪಿಸಿರುವಯ್ಯ. ಸೀತಾ ಸೀತಾ, ನೀನೆಂತಹ ಲಾವಣ್ಯವತಿ. ನಿನ್ನ ಮೇಲಿನ ಯಮಹದಿಂದ ನಿನ್ನ ಸ್ವಯಂವರೆಗೆ ಸಭೆಗೆ ಬಂದು ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಕುಪ್ಪರಿಗೆ ಮೇಲೆ ಕುಳಿತು ಚಪ್ಪಾಳೆ ಹೊಡೆದು ನೆಕ್ಕೆ ಅಲ್ಲವೇ? ಆ ತುಂಬಿದ ಸಭೆಯಲ್ಲಿ ನನಗಾದ ಅವಮಾನವನ್ನು ಸಾಕ್ಷಾರ ಕಟಗಳಿಂದ ಸೆಳಿ ಏಕಕಾಲಕ್ಕೆ ನನ್ನ ಸಿಳಿರವನ್ನು ಅಡಿದಂತಾಯಿತು ಭದ್ರಿ. ಆ ಸೇಡಿಗಾಗಿ ನನ್ನ ಛಲ ಅಲ್ಲದೆ ನನ್ನ ತಂಗಿಗೆ ಆದ ಸುರಪನಕಿಗೆ ಆದಿರ ಅಪಮಾನದಿಂದ ನನ್ನ ರಕ್ತ ಕುದಿಯುತ್ತಿದೆ. ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಆ ಶೋಕವಿಲ್ಲದ ಅಶೋಕವನವನ್ನು ಇರಿಸಿಕೊಂಡಬೇಕೆಂದು ನನ್ನ ಅಂತರಂಗವಲ್ಲ ಉದ್ಭವಿಸುವ ಆಸೆಯನ್ನು ತೀರಿಸಿಕೊಳ್ಳಬೇಕಾದ ಸೀತಾ. ಅದು ಅಲ್ಲದೆ ನನ್ನ ಮೇಲಿನ ಛಲಕ್ಕಾಗಿ ಮಾವನಾದ ಮಾರೀಚನು ಬಲಿ ಕೊಡುತ್ತಿದ್ದೇನೆ. ಹಿರಿಯ ರಾಮಚಂದ್ರನು ಮಾರಕ್ಕೆ ಮಾವ ಮಾರೀಚ, ನನ್ನನ್ನು ಕ್ಷಮಿಸಿಬಿಡು ಮಾವ. ನನ್ನ ಸ್ವಾರ್ಥಕ್ಕಾಗಿ ರಾಮಬಾಣಕ್ಕೆ ಈ ದಿನ ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ಏನಿದು ಏನಿದು ಮೆರಿಗಳು ಹಿತವಾಗಿ ಕೂರುತ್ತಿರುವಲ್ಲ? ಹೇಗೋ ನನ್ನ ಬಾಳಿನ ಕಾರ್ಮೋಡಗಳು ಕವಿದಿತ್ತಿರುವದಲ್ಲ. ಸಿರುವ ಮೇಲ್ಭಾಗದಲ್ಲಿ ಕಾಗಿ ವಿದ್ಯಾರ್ಥಿಗಳು ಕಿರ್ಚಾಳದಲ್ಲಿ ಸಿಗ್ತಿರದರಿಯೋ ಆರಂಭವಾಯಿತು. ಅಲ್ಲದೆ ಕಾಲದ ಸೂಚನೆ ಬೇರೆ. ಛೇ, ಇದಕ್ಕೆ ಎರವನಲ್ಲ ಈ ದಶಕಂಠ ರಾವಣನು. ಇಷ್ಟು ಹೊತ್ತಿಗೆ ಮಾವನಾದ ಮಾರೀಚನು ರಾಮ ಲಕ್ಷ್ಮಣನನ್ನು ಬಹುದೂರದಿಂದ ಕರೆದುಕೊಂಡು ಹೋಗಿರುವನು. ಓಹೋ, ವೇಳೆ ಆಯಿತು. ಅಯ್ಯೋ, ಹಸಿವು ತಾಳಲಾರೆನು, ತಾಳಲಾರೆ ಭದ್ರೆ ತಾಳಲಾರೆನು.
ಕಣ್ಣುಗಳು ತಿರುಗುತ್ತಿರುವೆ, ಕೈಕಾಲುಗಳು ತಾಣವಿಲ್ಲ. ಏನಾದರೂ ಭಿಕ್ಷೆ ನೀಡು ಭದ್ರೆ, ಭಿಕ್ಷೆ ನೀಡು. ಸ್ವೀಕರಿಸಿ ಪೂಜ್ಯರೆ. ಬಳೆಗೆ ನೀಡು ಬಂದು ಭಿಕ್ಷೆ ನೀಡಬಾರದ ಭದ್ರೆ? ಕ್ಷಮಿಸಿ ಪೂಜ್ಯರೆ, ಇಲ್ಲಿ ನನ್ನ ಮೈದುನಾದ ಲಕ್ಷ್ಮಣನು ಸಪ್ತಋಷಿಗಳ ಆಜ್ಞೆಯನ್ನು ಬರೆದಿರುವನು, ಅದನ್ನು ನಾನು ದಾಟುವಂತಿಲ್ಲ. ಏನು ನಮ್ಮಂತ ಹಿತಗಳೇ ಸಪ್ತಋಷಿ ಆಜ್ಞೆ? ಹಸಿನಿಂದ ಬಳಿಲ್ಲ ಬಂದರ ನಾನು ನನ್ನ ಆಶ್ರಮದಲ್ಲಿ, ನಿನ್ನ ಆಶ್ರಮದಲ್ಲಿ ನೀತಿ ಆಗಿದರೆ ಬ್ರಹ್ಮ ದೋಷವು ಪ್ರಾಪ್ತವಾಗುವುದು. ಇಡೀ ಶಾಪವನ್ನ ಕ್ಷಮಿಸಿ ಪೂಜ್ಯರೆ, ಇದು ಸ್ವೀಕರಿಸಿ. ಇನ್ನೂ ಮುಂದೆ ಬಾ, ಇನ್ನೂ ಮುಂದೆ ಬಾ. ಇದಾನಾಡು ಪೌರಶ್ಯವಂ ಕಲಶಾಂಬುದಿ ಚಂದನ ನಾಡು ಮನ್ಮತಾಂಗನ ನೋಡೆ ಸುಪ್ರಚಂಡ ಬಾಹುವಿನ ಹರಿರಾಯರ ಗಂಧರ ರಾವಣ ಸಾರ್ವಭೌಮನ ನೋಡೆ ಸುಂದರಿ, ಹೇಳುವ ಕೇಳು. ಇಂದ್ರಾದಿ ದೇವತೆಗಳು, ಗರುಡ ಗಂಧರ್ವಾದಿಗಳು, ಅಷ್ಟ ದಿಕ್ಪಾಲಕರು ನನ್ನ ಅರಮನೆಯ ಪರಿಚಾರಣಿಯರು, ದೇವನಾರಿಯರು ನನ್ನ ಅರಮನೆಯ ಪರಿಚಾರಣಿಯರು. ಸುಂದರಿ, ಮನುಷ್ಯ ಮಾತ್ರದವರು ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಗಡಗಡದ ನಡಿಗೆ ಅಲ್ಲಾಡಿ ತಲ್ಲರಿಸಿ ಹೋಗುವರು. ಈಗಿರುವಲ್ಲಿ ರಾಜ್ಯಹೀನನಾಗಿ ಅಳಿತಿರುವ ಆ ನರಮಾನವನನ್ನು ಕಟ್ಟಿಕೊಂಡು ನಿನಗೇನು ಪ್ರಯೋಜನ? ನಿನ್ನ ರೂಪಿಗೂ ನಿನ್ನ ಗುಣಗಾಂಭೀರ್ಯಕ್ಕೂ ಸರಿ ಹೋಗುವ ಈ ಲಂಕೇಶ್ವರ ನಡನೆ ಯಾರಿಸುತ್ತ ಲಂಕಾ ಪಟ್ಟಣಕ್ಕೆ ಹೊರಡು. ನಿನಗೋಸ್ಕರ ಸಿದ್ಧವಾಗಿರುವುದು ಪುಸ್ತಕ ವಿಮಾನವು. ಅಯ್ಯೋ ಹಾ ರಾಮಚಂದ್ರ, ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ಯಾರಾದರೂ ನನ್ನನ್ನು ರಕ್ಷಿಸಬಾರದೆ? ಇದೇನು ನನ್ನ ಅತ್ತ ಮಿತ್ರನವರು ದಶರಥರಾಮ ಎಂದು ರೋಧಿಸುತ್ತವರಲ್ಲ, ಯಾರಾಗಿರಬಹುದು? ಓಹೋ, ರಾವಣನು. ಎಲ್ಲವೋ ಈಕೆ ಯಾರು? ಎಲ್ಲವೋ ನೀನು ಯಾರು? ಈಕೆಯನ್ನು ಸೆಳೆದುಕೊಂಡು ಹೋಗಲು ಕಾರಣವೇ? ಓಹೋ, ಇವನು ದಶರಥ ಮಿತ್ರನಾದ ಜಟಾಯು. ಈತನು ಮಹಾಪರಾಕ್ರಮಿಯು. ಸಾಧನೆ ಕಾರ್ಯ ಮಾಡತಕ್ಕ ನಾವುಗಳು ಈ ರೀತಿಯಾಗಿ ಚರ್ಚಿಸುವುದಕ್ಕಿಂತ ಉಪಾಯದಿಂದ ಪಾರಾಗುವುದು ಒಳ್ಳೆಯದು. ಎಲ್ಲವೋ ಈಗೆಯೂ ನನ್ನ ಧರ್ಮ ಪತ್ನಿಯೋ, ಅದನ್ನು ಕೇಳಲು ನೀವು ವಿಚಾರಿಸಲು ಕಾರಣವೇನು? ಇಲ್ಲವೋ ಪಾಪಿ, ಇಂತಹ ಮಾತುಗಳನ್ನಾಡಲು ನಿನ್ನ ನಾಲಿಗೆಯು ಸೀಳಿ ಹೋಗಬಾರದು. ಅಯ್ಯ ಪಕ್ಷಿರಾಜ, ಈ ದುರುಳನಾದ ರಾವಣನು ಸುಳ್ಳನ್ನು ಹೇಳುತ್ತಿರುವನು. ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿಯು, ದಶರಥ ಚಕ್ರವರ್ತಿಯ ಸೊಸೆಯು ಸೀತೆ ಎಂದು. ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ದಯಮಾಡಿ ನೀವಾದರೂ ನನ್ನನ್ನು ಈತನಿಂದ ರಕ್ಷಿಸಿ.
ತಾಯಿ ಎದರಬೇಡ. ಈ ತ್ರಿಲೋಕಪತಿಯಾದ ಈ ಪಕ್ಷಿರಾಜನನ್ನು ತಾಕಿ ಮುಂದಕ್ಕೆ ಹೋಗಬಲ್ಲನೆ. ಎಲ್ಲಾರಿ ಚೋರ ಜಗನ್ಮಾತೆಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಕಳ್ಳನಂತೆ ಹೊರಟೋಗುತ್ತಿರುವಯ ಬೇರೆ ಚೋರ. ಎಲೆಲವ ಮುದಿಗುವೆ ಸಪ್ತ ಜಲಚರಗಳನ್ನು ತಿಂದು ಪ್ರಾಣ ಉಳಿಸಿಕೊಂಡಿರುವ ನೀರು ಈ ತ್ರಿಲೋಕಾಧಿಪತಿಯನ್ನು ಕೆಣಕಿ ಬದುಕಬಲ್ಲಯ. ಪ್ರಾಣದ ಆಸೆ ಮೇಲೆ ಆಸೆ ಇದ್ದರೆ ಬಂದ ದಾರಿಯನ್ನು ಹಿಡಿದು ಹೋಗು, ಇಲ್ಲವಾದರೆ ಈ ನನ್ನ ಗದಾ ಪ್ರಹಾರಕ್ಕೆ ತುತ್ತಾಗಬೇಕಂತ ಎಚ್ಚರ. ಸರಿಯಾಗಿದ್ದವನಿಲ್ಲ. ಸಿದ್ಧರಾಗು. ಈಗ ಇವನಿಗೆ ತಕ್ಕ ಮೋಸ ಮಾಡಿ ಇಲ್ಲಿಂದ ಪಾರಾಗುವುದು ಒಳ್ಳೆಯದು. ಎಲ್ಲವೋ ನಾವು ಈ ರೀತಿ ಯುದ್ಧ ಮಾಡಿದರೆ ನಮ್ಮ ಯುದ್ಧ ಪೂರ್ತಿ ಆಗುವುದಿಲ್ಲ. ಆದ್ದರಿಂದ ನಮ್ಮ ಪ್ರಾಣದ ನೆಲೆ ಅರ್ತಿಕೊಂಡು ಯುದ್ಧ ಮಾಡೋಣ. ಸರಿ, ಹಾಗಾದರೆ ಕೇಳು. ನನ್ನ ಪ್ರಾಣವಾಯು ಈ ರೆಕ್ಕೆಗಳಲ್ಲಿರುವುದು, ನಿನ್ನ ಪ್ರಾಣವಾಯುವಿರುವುದು. ನನ್ನ ಪ್ರಾಣದ ವಾಯುವಿನಲವು ಈ ನನ್ನ ಎಡಗಾಲುಂಗುಷ್ಟದಲ್ಲಿರುವುದು. ಸಿದ್ಧರಾಗು. ಅಯ್ಯೋ ಅಯ್ಯೋ, ನನ್ನನ್ನು ಕಾಪಾಡಲು ಬಂದ ಈ ಪಕ್ಷಿರಾಜನಿಗೂ ಈ ದುರ್ವಾಸ್ತಿ ಒದಗಿದೆ. ಇರಲಿ, ನಾನು ಪತಿವ್ರತೆಯಾಗಿದ್ದರೆ ನನ್ನ ಸ್ವಾಮಿಗೆ ಈ ವಿಷಯವನ್ನು ತಿಳಿಸುವ ತನಕ ನಿನ್ನ ಪ್ರಾಣ ಹೋಗದಿರಲಿ. ಜಾನಕಿ, ಇನ್ನು ಆ ರಾಮನಾಮವನ್ನು ಬಿಟ್ಟು ನಿನಗೋಸ್ಕರ ಸಿದ್ಧವಾಗಿರುವುದು ಪುಷ್ಪಕ ವಿಮಾನವು. ಪುಷ್ಪಕ ವಿಮಾನವನ್ನು ಹತ್ತಿವೆಯ ಇಲ್ಲ ಬಲತ್ಕರಿಸಿ ಸೆಳೆದುಕೊಂಡು ಹೋಗಲೇ. ರಾಕ್ಷಸರ ಮಾಯಿಂದ ವಂಚಿತನಾದ ನಾನು ಆ ಮೃಗವನ್ನು ಸಂಹರಿಸಿದಾಗ ಆ ಮೃಗವು ಆ ಸೀತಾ ಆ ಲಕ್ಷ್ಮಣ ಎಂದು ಪ್ರಾಣ ಬಿಟ್ಟಿತು. ಪೂರ್ಣಶಾಲೆಯಲ್ಲಿ ಏನು ಸಂಭವಿಸಿದೋ ಕಾಣನಲ್ಲ. ಅದು ಲಕ್ಷ್ಮಣನು ಗಾಬರಿಯಿಂದ ತಲೆ ಬರುತ್ತಿರುವನು. ಅಣ್ಣ ವಂದಿಸಿವನು. ಸಹೋದರ, ನಿನಗೆ ಶುಭವಾಗಲಿ. ಇದೇನು ಸಹೋದರ, ಇಷ್ಟು ಆತುರದಿಂದ ಬರುತ್ತಿರುವೆಯಲ್ಲ, ಕಾರಣವೇನು? ಅಣ್ಣ, ಮಾತೆಯವರು ನಿನಗೇನೋ ತೊಂದರೆ ಆಗಿರಬಹುದೆಂದು ನಾನು ಎಷ್ಟು ಹೇಳಿದರೂ ಕೇಳದೆ ನನ್ನನ್ನು ಇಲ್ಲಿಗೆ ಕಳುಹಿಸಿದರು ಅಣ್ಣ. ಸಹೋದರ, ಆ ಮೃಗವನ್ನು ನಾನು ಸಂಹರಿಸಿದಾಗ ಆ ಮೃಗವು ಆ ಸೀತಾ ಆ ಲಕ್ಷ್ಮಣ ಎಂದು ಪ್ರಾಣ ಬಿಟ್ಟಿತು. ಪೂರ್ಣಶಾಲೆಯಲ್ಲಿ ಏನು ಸಂಭವಿಸಿದೋ ಕಾಣನಲ್ಲ, ನೋಡೋಣ ನಡೆ. ಹಾಗೆ ಆಗಲಿ ಅಣ್ಣ. ಸೀತಾ 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 ಜಾನಕಿ ಲಕ್ಷ್ಮಣ ಇಲ್ಲಿಯೂ ಇಲ್ಲವಲ್ಲ. ಕುಟೀರವು ಬರಿದಾಗಿದೆ. ಆ ನದಿ ತೀರದಲ್ಲಿ ಇರುವಳೇನೋ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಣದಾದಳೆ ರಾಮ ಕಣದಾದಳೆ. ಅಮ್ಮ ನಿನ್ನ
ವಿರಹದಿಂದ ಅಮ್ಮ ನಿನ್ನ ವಿರಹದಿಂದ ಸ್ತುತಿಸಬಲ್ಲನೆ ರಮನೋ ಸ್ತುತಿಸಬಲ್ಲನೆ ಧರಣಿ ಜಾತೆ ಮಾತೆ ಸೀತೆ ಕಣದಾದಳೆ ರಾಮ ಕಣದಾದಳೆ ಕಾಂಚನ ಮೃಗವ ಬಯಸಿದುದೇಕೆ ಕಾಂಚನ ಮೃಗವ ಬಯಸಿದುದೇಕೆ ಏನ ಬೇಡಲೆ ರಮಗೆ ಮುಖವ ಹೇಗೆ ತೋರಲೆ ಕರಣಿ ಜಾತೆ ಮಾತೆ ಸೀತೆ ಕಣದಾದಳೆ ರಾಮ ಕಣದಾದಳೆ ಅಣ್ಣ ಇಲ್ಲೂ ಇಲ್ಲವಲ್ಲ ಪೂಜ್ಯಳು ಇಲ್ಲದ ಕಾರಣವನ್ನು ಕಂಡುಹಿಡಿಯಲು ಅಸಾಧ್ಯವಾಗಿರುವುದು ಮುಂದೇನು ಮಾಡುವುದು ಅಣ್ಣ ಲಕ್ಷ್ಮಣ, ಮುಂದೇನು ಗತಿ ಮಾಡಲಿ? ಅಯೋಧ್ಯೆಯಲ್ಲಿರುವ ಮಾತೆಯವರಿಗೆ ಯಾವ ಪ್ರತಿ ಉತ್ತರವನ್ನು ಕೊಡಲಿ ಸಹೋದರ? ಸೀತಾ ಸೀತಾ ಕಡೆಗುವುದೆಯೋ ನಮ್ಮಿಬ್ಬರನ್ನು ಬೇರೆ ಮಾಡಿದೆ. ಜಾನಕಿ ಮನೋಹರೇ ಪ್ರಾಣವಲ್ಲವೇ? ಜಾನಕಿ ಪ್ರಾಣ ಸಖೆ ಅಗಲಿದೆಯ ಕಮಲ ಮೂರ್ತಿ पंचवतीर्थ पुण्य रूपिणे पंचवतीर्थ पुण्य रूपिणे गोदानंदन हंस दमने गोदानंदन हंस चित्रकूट संचारिणी तरुणे सीता चित्रकूट संचारिणी तरुणे अयोध्या जनमाला हृदयोल्ला सीता अयोध्या जनमाला हृदयोल्ला प्राण सखी पकड़ गया कमल मुझे जान
ಬಾಳಿನ್ನು ವಿಫಲ. ಸೀತಾ ಅಣ್ಣ ಸಂತೈಸು. ನೀನಿಲ್ಲ ಜನ್ನಯ್ಯ ಬಾಳಿನ್ನು ವಿಫಲ. ಸೀತಾ ಕಂಜುತ ಸಂತು ಜಾಲ. ವಿರಹದ ವೇದನೆ ಸಹಿತನ ಸದನ. ವಿರಹದ ವೇದನೆ ಸಹಿತನ ಸದನ. ಸೀತಾ ವಿರಹದ ವೇದನ. ಸೀತಾ ವಿರಹದ ವೇದನ. ಜಾನಕಿ ಪ್ರಾಣ ಸೈತೆ ಅಗಲಿದೆ ಕಮಲ ಮೂರ್ತಿ. ಸೀತಾ ಸೀತಾ ಸೀತಾ. ಮಾಯಾ ಮೃಗವಾಗಿ ವಿಧಿಯೋ ಸೀತಾ. ಮಾಯಾ ಮೃಗವಾಗಿ ವಿಧಿಯೋ ಸೆಳೆಯೇ. ಹಾಳಾದ ನಮ್ಮ ಬಾಳು ಸಹಿಯೇ. ತೋಯ ಜಾತಿಯ ಸಹಿತನ. ತೋಯ ಜಾತಿಯ ಸಹಿತನ. ವಿರಹದ ವೇದನ. ಪ್ರಾಣ ಸಖಿ ಅಗಲಿದೆ ಸೀತಾ ವೈದೇಹಿ ಕಡೆಗೂ ನಮ್ಮನ್ನು ದೈವವು ಬೇರೆ ಮಾಡಿದೆ. ಅಣ್ಣನೇ ಸಂತೈಸು. ಮಾತೆಯವರು ನಾವು ಬಾರದಿರುವುದನ್ನು ನೋಡಿ ಬೇರೊಂದು ಮಾರ್ಗವಾಗಿ ಹೋಗಿರಬಹುದು. ಕಾಣೋಣ ಬಾ ಅಣ್ಣ. ಲಕ್ಷ್ಮಣ ಇಲ್ಲಿ ನೋಡು, ಈ ಭೂತವೇನಾದರೂ ನನ್ನ ಜಾನಕಿಯನ್ನು ನುಂಗಿರಬಹುದೇ? ಹೋಗಿ ವಿಚಾರಿಸು ಸಹೋದರ. ಹಾಗೆ ಆಗಲಿ ಅಣ್ಣ. ಜಾನಕಿ ರಾಮ. ಎಲೆ ಇರುತ್ತವೆ, ನೀನು ಯಾರು? ಈ ರೀತಿಯಾಗಿ ರಕ್ತ ಕಣಗಳಿಂದ ಬಿದ್ದಿರಲು ಕಾರಣವೇನು? ಅಯ್ಯ, ನೀವು ಯಾರು? ನೀವು ನಿಮ್ಮ ನಿಜವಾದ ಸಂಗತಿಯನ್ನು ತಿಳಿಸಿ. ಅಯ್ಯ ಪಕ್ಷಿರಾಜ, ನಾವು ಅಯೋಧ್ಯೆಗೆ ಅರಸರಾದ ದಶರಥ ರಾಜನ ಚಕ್ರವರ್ತಿಯ ಮಕ್ಕಳು. ನಮ್ಮನ್ನು ರಾಮಲಕ್ಷ್ಮಣ ಎಂದು ಕರೆಯುವರು. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಪತ್ನಿಯೊಡನೆ ವನವಾಸಕ್ಕೆ ಬಂದಿದ್ದೇವೆ. ನಾವು ಇಲ್ಲದ ವೇಳೆಯಲ್ಲಿ ಯಾರೋ ಕಳ್ಳರು ನಮ್ಮ ಪತ್ನಿಯನ್ನು ಕದ್ದೊಯ್ದಿರುತ್ತಾರೆ. ಅದಿರಲಿ ಅಯ್ಯ,
ನೀನು ಯಾರು? ಈ ರೀತಿ ರಕ್ತಗಣಗಳಿಂದ ಬಿದ್ದಿರಲು ಕಾರಣವೇನು? ಶ್ರೀರಾಮಚಂದ್ರ, ನಾನು ನಿಮ್ಮ ತಂದೆಯ ಆಪ್ತ ಮಿತ್ರನಾದ ನನ್ನನ್ನು ಜಟಾಯಿ ಎಂದು ಕರೆಯುವರು. ಆ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವುದನ್ನು ಕಂಡು ಅವನನ್ನು ತಡೆದು ಯುದ್ಧ ಮಾಡುತ್ತಿರುವಾಗ ಮೋಸದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿ ಪಾರಾದನು. ಆಗ ನಾನು ನೆಲಕ್ಕೆ ಬಿದ್ದು ಸಾಯುತ್ತಿರುವಾಗ ಸೀತಾಮಾತೆಯು ನಾನು ಪತಿರತೆಯಾಗಿದ್ದಲ್ಲಿ ಈ ನನ್ನ ಸಮಾಚಾರವು ಶ್ರೀರಾಮಚಂದ್ರನಿಗೆ ತಿಳಿವರಿಗೂ ನಿನ್ನ ಪ್ರಾಣವಿರಲಿ ಎಂದು ಆಶೀರ್ವದಿಸಿ ಹೋದಳು. ಅದು ನನ್ನ ಪ್ರಾಣವು ಸನಿತವಾಗುತ್ತಿರುವುದು. ನನಗೆ ಸದ್ಗತಿಯನ್ನು ಕೊಟ್ಟು ಕಾಪಾಡು ದೇವ. ಹಾ ದಶರಥ ರಾಮ. ರಾಮದೊಳು ನಿನ್ನ ಆರೋ ಕದ್ವೈದಾರೋ ರಾಮದೊಳು ನಿನ್ನ ಆರೋ ಕದ್ವೈದಾರೋ ರಾಮದೊಳು ನಿನ್ನ ಜನಕಿ ಅಣ್ಣ ಶಾಂತನಾಗು. ಕ್ರೂರಾಮ್ರೋ ಗಂಗಾಳೆ ತೆರೆ ಕೊಂಡವೋ ಕಾಣೆ. ಸೀತಾ ಅಣ್ಣ ಶಾಂತನಾಗು. ಕ್ರೂರಾಮ್ರೋ ಗಂಗಾಳೆ ತೆರೆ ಕೊಂಡವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ. ಎನ್ನಾಜ್ಞೆ ತ್ವರೆದೆಯ ಸೀತಾ 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 ಸೀತಾ. ಲಕ್ಷ್ಮಣ, ಲಕ್ಷ್ಮಣ, ಈತನು ನಮ್ಮ ಆಹಾ ಜಾನಕಿ, ಕಡೆಗೂ ರಾಕ್ಷಸರ ವಶವಾದೆಯಾ? ದಶರಥ ರಾಮ. ಅಣ್ಣ, ಜಟಾಯು ಮರಣ ಹೊಂದಿದನು. ಏನು? ಜಟಾಯು ಮರಣ ಹೊಂದಿದ್ದೇನೆ? ಲಕ್ಷ್ಮಣ, ಆತನು ನಮ್ಮ ತಂದೆಗೆ ಸಮಾನ ಆಪ್ತಮಿತ್ರನಾದ್ದರಿಂದ ಆತನೂ ನಮಗೆ ತಂದೆ ಸಮಾನನು. ಆತನ ಉತ್ತರ ಕ್ರಿಯಾದಿಗಳನ್ನು ಮುಗಿಸಿ ನಂತರ ಜಾನಕಿ ಹುಡುಕುವ ಪ್ರಯತ್ನ ಮಾಡೋಣ. ನಡೆ. ಹಾಗೆ ಆಗಲಿ ಅಣ್ಣ. ಪ್ರೇಮ ಜಾಯೇ ಸೋಮಮೂರ್ತಿ ಸಖಿಯೇ ಜಾನಗೆ ಶೋಭಾ ತಾಯೇ ಪ್ರೇಮ ಜಾಯೇ ಸೋಮಮೂರ್ತಿ ಸಖಿಯೇ ಜಾನಗೆ ಶೋಭಾ ತಾಯೇ ಜಾನಕಿ. ಅಣ್ಣ,
ಸರಸಲೀಲಾ ಚಿಗುರೆ ಶೃಂಗಾರಲಾರೆ. ಅಣ್ಣ ಸಂತೈಸು ಅಣ್ಣ. ಅನುಪಮ ನೀರೇ ವನರುಗಾಲೋಚನೆ. ಜಾನಕಿ ಅನುಪಮ ನೀರೇ ವನರುಗಾಲೋಚನೆ. ಪ್ರೇಮ ಜಾಯೆ ಸೋಮಮೂರ್ತಿ ಸಖಿಯೇ ಜಾನಕಿ ಶೋಭಾ ಗಾಯೆ. ಅಣ್ಣ ಸಂತೈಸು ಅಣ್ಣ. ಜಾನಕಿ ಪ್ರೇಮ ಜಾಯೆ. ಮೊನ್ನೆದು ಪೋರುವರೆ ಮಾಸ್ಕಾಂತಿನಿ ಬಾರೆ. ಮೊನ್ನೆದು ಪೋರುವರೆ ಮಾಸ್ಕಾಂತಿನಿ ಬಾರೆ. ಅನುಪಮ ನೀರೇ ವನರುಗಾಲೋಚನೆ. ಅನುಪಮ ನೀರೇ ವನರುಗಾಲೋಚನೆ. ಪ್ರೇಮ ಜಾಯೆ ಸೋಮಮೂರ್ತಿ ಸಖಿಯೇ ಜಾನಕಿ ಶೋಭಾ ಕಾಯೆ. ಸೀತಾ 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 ಸೀತಾ. ಲಕ್ಷ್ಮಣ ಜಾನಕಿಯನ್ನಗಲಿ ಇನ್ನೊಂದು ಕ್ಷಣವೂ ಜೀವಿಸಲಾರನು. ಅಲ್ಲಿ ಕಾಣುವ ಪರ್ವತವನ್ನಾದರೂ ಹತ್ತಿ ಕೆಳಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಲಕ್ಷ್ಮಣ. ಅಣ್ಣ ಸಂತೈಸು ಅಣ್ಣ. ನೀನೇ ಈ ರೀತಿ ಮಾತನಾಡಿದ ಮೇಲೆ ನಾನು ಬದುಕಿದ್ದು ಫಲವೇನು? ನಾನು ಸಹ ನಿಮ್ಮ ಮಾರ್ಗವನ್ನೇ ಅನುಸರಿಸುವೆನು. ಆಂಜನೇಯ ಆಂಜನೇಯ, ಅಲ್ಲಿ ನೋಡು, ಯಾರೋ ಈರರು ರಾಜಕುಮಾರರು ಕದಂಬ ಎಂಬ ರಾಕ್ಷಸನನ್ನು ಪರ್ವತವೆಂದು ಅದರ ಮೇಲೆ ಮೋಸ ಹೋಗಿ ಅದರ ಮೇಲೆ ಹತ್ತುತ್ತಿರುವರು.
ನೀನು ಬೇಗನೆ ಹೋಗಿ ಅವರಿಗೆ ಸಹಾಯ ಮಾಡು, ಅನ್ಯಾಯವಾಗಿ ಮೃತರಾಗುವರು. ಬಂದೆ ನೋಡಿ, ಬಂದೇನು. ರೈ ರಾಜಕುಮಾರರೇ, ಅದು ಪರ್ವತವೆಂದು ಮೋಸವಾಗಿ ಅದರ ಮೇಲೆ ಹತ್ತಬೇಡಿ. ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸನು. ಹಿಂತಿರುಗಿ ಹಿಂತಿರುಗಿ ಹಿಂತಿರುಗಿ. ಏನು ರಾಕ್ಷಸನೇ? ಗಂಟೆ ಒಲವ ತಂದೆಯ ವಿಶ್ವಪಾಲನಾ ಕಾರ್ಯಕ್ಕೆ ಬಂದಿದ್ದ ವಿಶ್ವಪಾಲನಾ ಕಾರ್ಯಕ್ಕೆ ಬಂದಿದ್ದ ವೇದಮೂರ್ತಿಗಳು ಮುದಿಗಳ ಗಮನಿರಲೇಕೆ ಶಿವಗಳ ಜಡೆಗಳ ತಿಳಿದಿರಲೇಕೆ ಕರದಲ್ಲಿ ಶಾಪವ ತಿಳಿದಿರಲೇಕೆ ಕರದಲ್ಲಿ ಶಾಪವ ತಿಳಿದಿರಲೇಕೆ ಕರದಲ್ಲಿ ಶಾಪವ ತಿಳಿದಿರಲೇಕೆ ಕರದಲ್ಲಿ ಶಾಪವ ತಿಳಿದಿರಲೇಕೆ ವಿಶ್ವಮೂರ್ತಿಗಳು ತಾಯಿಯರ ವಿಶ್ವಮೂರ್ತಿಗಳು ತಾಯಿಯರ
ಲಕ್ಷ್ಮಣ, ಈ ವಾನರನ್ನು ನೋಡಿದೆಯಾ? ಈತನ ಕಿವಿಯಲ್ಲಿರುವ ಕರ್ಣಕೊಂಡಲಗಳು ಎಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವವು. ಇವರು ಯಾರೋ ಮಹಾನುಭಾವಂತೆ ಕಾಣುವರು. ಇವರಿಂದ ಕದಂಬನ ಶಾಪವು ಇಂದಿಗೆ ವಿಮೋಚನೆಯಾಯಿತು. ಇವರು ಯಾರಾಗಿರಬಹುದು? ರಾಜಪುತ್ರರೆಂದು ಭಾವಿಸೋಣವೇ? ಇವರು ರಾಜಪುತ್ರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಮಣಿಕುಮಾರರೆಂದು ಭಾವಿಸೋಣವೇ? ಮಣಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ನಿತ್ಯ ನಿರಂಜನ ರೂಪನಾದ ನಿರ್ಮಲಾಂತಕ ದಾಯಕನಾದ ಹಾ ನಾರಾಯಣನೇ, ಕರಡಿ ಶಕ್ಕು ಚಂಕಪದ ಗ್ರಹಪಾಣಿಗಳಿಲ್ಲ, ತುಳಿಚರಪವು ತಾನಿಲ್ಲ. ಪ್ರಕಾಶಮಾನವಾದ ಈ ಕೌಸ್ತುಭ ಮಣಿಯಿಲ್ಲ, ಮಣಿಮಕುಟ ರತ್ನಾಭವು ಧರಿಸಿಲ್ಲ. ಅಂದ ಮೇಲೆ ಈತನು ನಾರಾಯಣನೇ? ಈತನಲ್ಲ, ಈತನಲ್ಲ, ಈತನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಇವರ ನುಡಿಯ ಇಂತಿವರ ನುಡಿಯ ಬಹುದೂರದಲ್ಲಿ ಕೇಳಿ ಸಾರ್ಥದಲ್ಲಿ ಸಂತೋಷವ ತಾಳೇ ತಾಳೇ. ಕಣ್ಣಮ್ಮ ಮುನ್ನೊಂದು ನುಡಿಯ ನುಡಿಯೇ ಮುನ್ನೊಂದು ನುಡಿಯ ನುಡಿಯೇ ಅದು ಹಿಂದಿಗೆ ನಿಜವಾಯ್ತು ತಿಳಿಯೇ 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 ತಿಳಿಯೇ. ಪರಮಾನಂದ ಪರಮಾನಂದ ಧನನಾದನ ಜಗಂಗಳೇ ಧನನಾದನ ಜಗಂಗಳೇ ಪುರಪುಣ್ಯನಾದನು ಕ್ಷಣಾರ್ಧದಲೇ ಲಕ್ಷ್ಮೀ ವಿನೋದ ನರಹರಯೋ ತಾನ ಪ್ರತ್ಯಕ್ಷನಾದ